ಈಗಿನ ಜೆನ್ಜಿಯರಲ್ಲಿ ಪ್ರೀತಿ ಅಂದ್ರೇನು, ಸ್ನೇಹ ಅಂದ್ರೇನು ಅಂತ ಈ ಕಥೆಲಿ ಹೇಳ್ತೀವಿ. ಎಲ್ಲರೂ ನೋಡೋ ಕಡೆನಾ? ಯಾಕಂದರೆ ಇದು ಮಾಮೂಲಿ ಮಿಡ್ಲ್ ಕ್ಲಾಸ್ ಪ್ರೀತಿ ಕತೆ ಅಲ್ಲ, ಇದು ಪಕ್ಕಾ ಮಿಡಲ್ ಕ್ಲಾಸ್ ದೋಸ್ತರ ಕತೆ. ಹಲೋ ಪ್ರೀತಮ್. ಹಾಂ ಹೇಳು. ಲೊಕೇಶನ್ ಶೇರ್ ಮಾಡಿರ್ತೀನಿ, ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು. ಹಾಂ ಸರಿ, ಬರ್ತೀನಿ. ಕಾವ್ಯ, ನಂಗೆ ಸಖತ್ ಖುಷಿ ಆಗ್ತಿದೆ. ನಾವು ಜಗಳ ಆದಮೇಲೆ ಮೀಟೇ ಮಾಡಿರಲಿಲ್ಲ, ಬಟ್ ನೀನು ಫೋನ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಇದೇ ಖುಷಿಗೆ ಬಾ, ಸಿನಿಮಾ ಹೋಗೋಣ. ನನಗೆ ಇಂಟ್ರೆಸ್ಟ್ ಇಲ್ಲ. ಸರಿ ಬಾ, ಶಾಪಿಂಗ್ ಹೋಗೋಣ. ಪ್ರೀತಮ್, ಜಸ್ಟ್ ಸ್ಟಾಪ್ ಇಟ್. ನಾನು ಇಲ್ಲಿ ಬರಕ್ಕೆ ಹೇಳಿದ್ದು ನಮ್ಮಿಬ್ರು ರಿಲೇಶನ್ಶಿಪ್ ವರ್ಕೌಟ್ ಆಗ್ತಿಲ್ಲ, ನಮ್ಮಿಬ್ರು ಲವ್ನ ನಮ್ಮ ಅಪ್ಪ ಅಮ್ಮ ಒಪ್ತಾ ಇಲ್ಲ. ಸೊ ಲೆಟ್ಸ್ ಬ್ರೇಕ್ ಅಪ್. ಕಾವ್ಯ, ಏನು ಕಾಮಿಡಿ ಮಾಡ್ತಾ ಇದೆಯಾ? ನೋ, ಐ ಆಮ್ ಸೀರಿಯಸ್. ನಮ್ಮ ಅಪ್ಪ ಅಮ್ಮನ ಖುಷಿನೇ ನನಗೆ ಮುಖ್ಯ. ನಿಮ್ಮ ಅಪ್ಪ ಅಮ್ಮನ ಖುಷಿಗೋಸ್ಕರ ನನ್ನ ಬಿಡ್ತಿದ್ಯಾ? ಹಾಗಾದ್ರೆ ನನ್ನ ಖುಷಿ ನಿನಗೆ ಲೆಕ್ಕಕ್ಕೆ ಇಲ್ವಾ? ನನಗಿದೆಲ್ಲ ಮಾತಾಡೋಕೆ ಟೈಮ್ ಇಲ್ಲ. ಇನ್ಮೇಲೆ ಕಾಲು ಮೆಸೇಜ್ ಎಲ್ಲ ಮಾಡೋಕೆ ಹೋಗ್ಬೇಡ. ಗುಡ್ ಬಾಯ್. ಕಾವ್ಯ, ಕಾವ್ಯ ಪ್ಲೀಸ್ ಕಾವ್ಯ, ಏನಿದ್ರು ಕೂತ್ ಮಾತಾಡೋಣ. ಈ ಬ್ರೇಕಪ್ ಅಂತೆಲ್ಲ ಬೇಡ ಪ್ಲೀಸ್. ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಕಣೆ. ಛೀ, ನನ್ನ ಕೈ ಬಿಡು. ಕಾವ್ಯ, ಕಾವ್ಯ ಪ್ಲೀಸ್ ಕಾವ್ಯ, ನನ್ನ ಬಿಟ್ಟೋಗ್ಬೇಡ ಕಾವ್ಯ, ಪ್ಲೀಸ್ ಕಾವ್ಯ. ನಂಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಕಾವ್ಯ, ಪ್ಲೀಸ್ ಕಾವ್ಯ, ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ. ನನಗಿದೆಲ್ಲ ಇಷ್ಟ ಆಗಲ್ಲ. ಕಾವ್ಯ, ಕಾವ್ಯ, ಕಾವ್ಯ ಪ್ಲೀಸ್ ಕಾವ್ಯ, ಕಾವ್ಯ ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ. ಕಾವ್ಯ, ನಿನ್ನ ಒಂದು ಕೇಳ. ಕೇಳು. ಜೀವನದಲ್ಲಿ ಯಾರಿಗೋಸ್ಕರನೂ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಆ ದೇವರೇ ಬಂದ್ರು ಬಿಟ್ಟು ಹೋಗಲ್ಲ. ಪ್ರಾಮಿಸ್? ಪ್ರಾಮಿಸ್. ಆ ದೇವರೇ ಬಂದ್ರು ಬಿಟ್ಟು ಹೋಗಲ್ಲ. ಲೆಟ್ಸ್ ಬ್ರೇಕ್ ಅಪ್. ನಮ್ಮ ಅಪ್ಪ ಅಮ್ಮ ಖುಷಿನೇ ನನಗೆ ಮುಖ್ಯ. ನಾನು ಅವಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನನಗೆ ಅವಳನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಯಾವುದಕ್ಕೂ ನಾನೇ ಒಂದು ಕಾಲ್ ಮಾಡ್ತೀನಿ. ಚಿನ್ನ, ಎಲ್ಲಿದ್ಯಾ? ಏನು ಹೇಳು. ನಾನು ನಿನ್ನ ಹತ್ರ ಮಾತಾಡಬೇಕು. ಫ್ರೀ ಇದೆಯಾ? ಇಲ್ಲ, 15 ನಿಮಿಷ ಆದ್ಮೇಲೆ ಕಾಲ್ ಮಾಡ್ತೀನಿ. ಲೋ, ಇಲ್ಲಿ ಯಾಕೋ ವೆಯ್ಟ್ ಮಾಡ್ತಾ ಇದೆಯಾ? ಮಚ್ಚ, ಅದು ನಮ್ಮ ಹುಡುಗಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಕಣೋ. ಎಷ್ಟೊತ್ತಿಗೆ ಮಾಡ್ತಾರಂತೆ? ಒಂದು 15 ನಿಮಿಷ ಅಂತ ಹೇಳಿದಾಳೆ. ಆದಷ್ಟು ಬೇಗ ಕಾಲ್ ಮಾಡ್ತಾಳೆ ಕಣೋ. ಸರಿ, ಬೇಗ ಮನೆಗೆ ಹೋಗ್ಬಿಡು. ಸರಿ. ಹದಿನೈದು ನಿಮಿಷ ಆಯಿತು, ಇನ್ನೂ ಫೋನೇ ಮಾಡಿಲ್ಲ. ಲೋ, ಇನ್ನೂ ಕಾಲ್ ಮಾಡಿಲ್ವಾ ಅವಳು? ಇಲ್ಲ ಮಚ್ಚ, ವೆಯ್ಟ್ ಮಾಡ್ತಾಯಿದ್ದೀನಿ ಕಣೋ. ಇಷ್ಟೊತ್ತಾದರೂ ಅವ್ಳು ಕಾಲ್ ಮಾಡಲ ಅಂದರೆ ಪಕ್ಕ ಬೇರೆಯವ್ರು ಯಾರೋ ಇರ್ತಾರೆ. ದಯವಿಟ್ಟು ನೀನು ಮನೆಗೆ ಹೋಗ್ಬಿಡು. ಸರಿ. ಹೌದಲ್ವಾ, ಇವನು ಹೇಳಿದ್ದು ಸರಿನೇ. ಅವಳು ಅಷ್ಟು ಅವಾಯ್ಡ್ ಮಾಡಿದ್ರೂ ನಾನು ಯಾಕೆ ಅವಳಿಂದ ಹೋಗ್ತಾ ಇದ್ದೀನಿ? ಇನ್ಮೇಲೆ ಎಲ್ಲರೂ ನನ್ನ ಹಿಂದೆ ಬರೋ ಥರ ಮಾಡ್ಕೋತೀನಿ, ಆ ಥರ ಬದುಕ್ತೀನಿ. ಹಲೋ ಆಕಾಶ್, ಎಲ್ಲಿದ್ಯಾ? ಈಗ ತಾನೇ ಡ್ಯೂಟಿಗೆ ಬಂದೆ. ಹೇಳ್ಚಿನ? ಮನೇಲಿ ಕುತ್ಕೊಂಡು ಟೈಮ್ ಪಾಸ್ ಆಗ್ತಿರ್ಲಿಲ್ಲ, ಸೊ ಅದಕ್ಕೆ ಆಚೆ ಹೋಗೋಣ ಅಂತ ಕಾಲ್ ಮಾಡಿದೆ. ಐಶೋ, ಈ ತಿಂಗಳು 5 ದಿನ ರಜಾ ಹಾಕಿದ್ದೀನಿ. ಬರಕ್ ಆಗೋದಿಲ್ಲ ಕಣೆ, ನಂಗೆ ಮನೆ ಜವಾಬ್ದಾರಿ ಇದೆ. ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಹುಡುಗಿಗೆ ಟೈಮ್ ಕೊಡಕ್ಕಾಗಲ್ಲ ಅಂತ ಅಂದ್ರೆ ನಿನಗೆ ಲವ್ ಯಾಕೆ? ಹೋಗು, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ.
Cheers. ಏನಪ್ಪ ಆಕಾಶ ಆರಾಮಾ? ಹಾ ಆರಾಮ್. ಹೇಗ್ ನಡೀತೈತ್ ಮಗ ನಿನ್ ಲವ್ ಸ್ಟೋರಿ? ಯಾಕೋ ಗೊತ್ತಿಲ್ಲ ಮಚ್ಚ, ಲವ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಐಶು ಒಂಥರ ಸೈಕೋ ತರ ಆಡ್ತಿದ್ದಾಳೆ. ಯಾವಾಗ ಬೇಕಾವಾಗ ಫೋನ್ ಮಾಡ್ತಾಳೆ, ಡ್ಯೂಟಿ ಬಿಟ್ ಬಾ ಅಂತ ಕರೀತಾಳೆ. ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ ಮಚ್ಚ, ನನಗ್ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಲೋ ಆಕಾಶ, ಈ ಲವ್ ಗಿವ್ ಎಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರಿಗಲ್ಲ ಕಣೋ. ಅದೇನಿದ್ರು ಸೆಟ್ಲ್ ಆಗಿರೋ ಹುಡುಗರಿಗೆ ಮಾತ್ರ. ಈ ಜವಾಬ್ದಾರಿಗಳ ಮಧ್ಯೆ ಲವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಅಮ್ಮಿಕೊಂಡಿರಪ್ಪ ಸಾಕು. ಇವಾಗ ಅವ್ನಿಗಷ್ಟು ಬುದ್ಧಿವಾದ ಹೇಳ್ತಾ ಇದೆಯಲ್ಲ, ಫಸ್ಟ್ ನೀನೇನ್ ಮಾಡ್ತಿದ್ದೆ? ಅಷ್ಟು ಇಷ್ಟಪಡ್ತಿದ್ದೆ, ಇವಾಗ ಮರ್ತೋಗಿರ್ಬೇಕೇನೋ. ಮಚ್ಚ, ಎಲ್ಲರೂ ಅವ್ರ ಹಳೆ ಪ್ರೀತಿನ ಮರ್ತಿದ್ದೀನಿ ಅಂತಲೇ ಹೇಳ್ತಾರೆ. ಆದರೆ ಯಾರೂ ಮರ್ತಿರಲ್ಲ. ಮರ್ತಿರೋ ಥರ ನಾಟಕ ಮಾಡ್ತಿರ್ತಾರೆ. ಸರಿ, ನೀವಿಬ್ಬರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಂಗೆ ಡ್ಯೂಟಿ ಬಿತ್ತು, ನಾನು ಹೊಡ್ತೀನಿ. ಸರಿ ಆಕಾಶ, ನನಗೂ ಟೈಮ್ ಆಯಿತು, ನಾನು ಹೊರಡ್ತೀನಿ. ಸರಿ Bye. ಮಗನೇ, ಅಮ್ಮ ಹೇಳು. ತುಂಬಾ ಸುಸ್ತಾಗ್ತಾ ಇದೆ ಕಣೋ. ಯಾಕೋ ಮೈ ಹುಷಾರಿಲ್ವೋ? ಅಮ್ಮ ನಾನು ಸ್ವಲ್ಪ ದೂರ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಒಂದು ಹುಡುಗಿ ಬರ್ತಾಳೆ, ಅವಳು ಬಂದು ನೋಡ್ಕೊಂತಾಳೆ. ಹಲೋ ಐಶು, ಎಲ್ಲಿದ್ಯಾ? ಮನೇಲಿದ್ದೀನಿ. ಅಮ್ಮನ್ಗೆ ಹುಷಾರಿಲ್ಲ, ಸ್ವಲ್ಪ ಮನೆ ಕಡೆ ಹೋಗಿ ಅಮ್ಮನ್ ನೋಡ್ಕೊಂತೀಯಾ? ಹೇ ಇಲ್ಲ ಕಣೋ, ನಂಗಾಗಲ್ಲ, ನಂಗೆ ಬೇರೆ ಕೆಲಸ ಇದೆ. ಅಯ್ಯೋ, ಈ ಸಿಚುವೇಶನ್ ಅಲ್ಲೂ ನನ್ನ ಮಾತು ಕೇಳ್ತಿಲ್ಲ ಇವಳು. ತಡಿ, ಪ್ರೀತಿಗೆ ಫೋನ್ ಮಾಡ್ತೀನಿ. ಹಲೋ ಪ್ರೀತು, ನನಗೆ ನಮ್ಮಮ್ಮ ಫೋನ್ ಮಾಡಿದ್ರು. ಅಮ್ಮಂಗೆ ಹುಷಾರಿಲ್ಲ. ನಮ್ಮ ಹುಡುಗಿ ಕಾಲ್ ಮಾಡಿದ್ದೆ, ಅವಳು ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ. ಸ್ವಿಚ್ ಆಫ್ ಆಗೋಯ್ತಲ್ಲ, ಏನಪ್ಪ ಮಾಡೋದೀಗ? ಅಯ್ಯೋ, ಇದಕ್ಕೆ ಸಡನ್ನಾಗಿ ಕಟ್ಟಾಯಿತು. ತಡಿ, ಇನ್ನೊಂದ್ಸಲ ಮಾಡೋಣ. Calling is either switched off or not reachable at the moment. ಸ್ವಿಚ್ ಆಫ್ ಬರ್ತಿದೆಯಲ್ಲ, ಯಾವುದಕ್ಕೂ ಮನೆ ಹತ್ರ ನಾನೇ ಹೋಗೋಣ. ಹೇ, ನೀನು ಫೋನ್ ಕೊಡ್ತೀಯಾ? ಗ್ಯಾಲರಿ ನೋಡ್ತೀನಿ. ಹೇ, ಇದ್ಯಾರು? ನನ್ನ ಫ್ರೆಂಡ್ ಪ್ರೀತು ಅಂತ. ಯಾಕೆ? ಏನಿಲ್ಲ, ಹಂಗೆ ಸುಮ್ಮನೆ ಕ್ಯಾಶುಯಲ್ ಆಗಿ ಕೇಳಿದೆ. ಇವ್ರ ಇನ್ಸ್ಟಾ ಐಡಿ ಏನಾದರೂ ಇದೆಯಾ? ಹ್ಞೂ, ನಾನು ಫಾಲೋ ಇದ್ದೀನಿ. ನೀರು ಕುಡ್ಕೊಂಡ್ ಹಾ, ಬರ್ತೀನಿ. ಹೋಗ್ಬಾ. ಹಲೋ, ಪ್ರೀತಮ್ ಅವರಾ? ಹಾಂ ಹೌದು, ಹಾಂ, ನಿಮ್ಮ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಸೊ ಲೊಕೇಶನ್ ಕಳಿಸ್ತೀನಿ, ಬನ್ನಿ. ಈಗಲೇ ಬರ್ತಾ ಇದ್ದೀನಿ. ಹಲೋ ಮಗ, ಎಲ್ಲಿದ್ಯಾ? ಇಲ್ಲೇ ಅಡ್ಡದಲ್ಲಿದ್ದೆ. ಅರ್ಜೆಂಟಾಗಿ ನಾನು ಲೊಕೇಶನ್ ಕಳಿಸ್ತೀನಿ ಬಾ. ನಿಮ್ಮ ಹುಡುಗಿ ಬೇರೆ ಯಾರ ಜೊತೆನೋ ಇಲ್ಲಿದ್ದಾಳೆ. ಇವಾಗ್ಲೇ ಬಂದೇ ಇರು. ಆಯ್ತು ಸರಿ, ಬೇಗ ಬಾ, ಕಳಿಸ್ತೀನಿ. ಪ್ರೀತಮ್, ನನಗೆ ನೀವಂದ್ರೆ ಇಷ್ಟ. ಏನೋ ಆಕಾಶ, ನನ್ ಹುಡ್ಗಿನೇ ಬೇಕಾ ಒಂದ್ ನಿಮಿಷ. ನಿನ್ಗೆ? ಆಕಾಶ್, ನನ್ ಒಂದ್ ನಿಮಿಷ. ಹುಡ್ಗಿನೇ ಬಿಟ್ ಆಕಾಶ್, ಒಂದ್ ನಿಮಿಷ, ನನ್ನ ಮಾತು ಕೇಳು. ಏಯ್, ಪ್ಲೀಸ್ ಸಾಯು ಇವ್ನ. ಆಕಾಶ್, ಬಿಡು, ಪ್ಲೀಸ್ ಆಕಾಶ್, ಆಕಾಶ್, ಸಾಯ್ಸ್ಬಿಡ್ತೀನಿ ಆಕಾಶ್, ಇವ್ನ. ಪ್ಲೀಸ್ ನನ್ನ ಮಾತು ಕೇಳು. ಹೊಡಿಬೇಡ, ಪ್ಲೀಸ್ ಹೊಡಿಬೇಡ, ಬಿಡು. ಪ್ಲೀಸ್ ಕಣೋ, ಆಕಾಶ. ಇರೋ ಒಂದ್ ನಿಮಿಷ. ಒಂದ್ ನಿಮಿಷ ಇರೋ. ಆಕಾಶ. ತಾಳ್ಮೆಯಿಂದ ಕೇಳು. ಬಿಡು. ತಾಳ್ಮೆಯಿಂದ ಕೇಳು. ಇದೋ. ಆಕ್ಚುಲಿ ಇಲ್ಲಿ ಫೋನ್ ಮಾಡಿ ಬರಕ್ಕೆ ಹೇಳಿದ್ದು ಇವಳೇ ಕಣೋ. ಇಲ್ಲ ಇಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ. ಇವನೇ ನನಗೆ ಮೆಸೇಜ್ ಮಾಡಿ ಮೀಟ್ ಮಾಡು ಅಂತ ಹೇಳಿದ್ದು. ಸಬ್ಬಾಸ್ ಕಣೆ, ನಿಮ್ಮಂತ ಹುಡುಗಿರು ಟೈಮ್ ತಕ್ಕನಂಗೆ ಮೇಕಪ್ ಮಾತ್ರ ಅಲ್ಲ, ಮಾತನ್ನು ಚೇಂಜ್ ಮಾಡ್ತೀರ ಅಂತ ಗೊತ್ತಿತ್ತು. ಅದಕ್ಕೆ ನಮ್ಮ ಹುಡುಗನ ಮೊದಲೇ ಕಾಲ್ ಮಾಡಿದ್ದೀನಿ. ಆಕಾಶ, ಫೋನ್ ತೆಗಿಯೋ, ಫೋನ್ ತೆಗಿ. ಮೊದಲೇ ಮೆಸೇಜ್ ಮತ್ತೆ ಕಾಲ್ ಮಾಡಿದ್ದೀನಿ, ಹೌದಲ್ವಾ? ಈಗ ಗೊತ್ತಾಯ್ತಾ ಯಾರು ತಪ್ಪು ಅಂತ? ನೋಡೆ, ಮಿಡಲ್ ಕ್ಲಾಸ್ ಹುಡುಗರು ದೋಸ್ತಿನೇ ಹಂಗೆ. ಏನೇ ಆದ್ರೂ ನಂಬಿಕೆಗೆ ಮಾತ್ರ ಮೋಸ ಮಾಡಲ್ಲ. ಇಷ್ಟು ದಿನ ನಿನ್ನ ನೋಡ್ಕೊಂಡು ಲವ್ ಮಾಡಿರೋದು ಒಂದೇ ರೀಸನ್, ನಮ್ಮ ಅಮ್ಮಂಗ್ ಹುಷಾರಿಲ್ದಿರ್ಬೇಕಾದ್ರೆ ನೋಡ್ಕೊಂಡಿದ್ಯಾ ಅಂತ. ಲೋ ಆಕಾಶ, ನಿಮ್ಮ ಅಮ್ಮ ನೋಡ್ಕೊಂಡಿದ್ದ ಅವಳಲ್ಲ, ಪ್ರೀತಮ್ಮು. ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ.
ನನಗೂ ನಿನಗೂ ಬ್ರೇಕಪ್. ಗುಡ್ ಬೈ. ನಿಜವಾದ ಪ್ರೀತಿ ಮಾಡೋಕ್ಕೆ ಮುಖ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ಹಾಗಾಗಿ ನಿಮ್ಮ ಸಂಗಾತಿನ ಚೂಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಈ ಕಥೆ ನೋಡೋದಕ್ಕೆ ಧನ್ಯವಾದಗಳು.